ಜಿಲ್ಲಾ ಸ್ವೀಪ್ ಸಮಿತಿಯ ಪುರಸಭೆ ಹಾಗೂ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಇಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾರರಲ್ಲಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಲೋಕಸಭಾ ಚುನಾವಣೆಯ ಜಾಗೃತಾ ಕಾರ್ಯಕ್ರಮದ ಜಾಥಾದಲ್ಲಿ ಉಪವಿಭಾಗಾಧಿಕಾರಿಗಳಾದ ಶ್ರುತಿ ಮಾತನಾಡಿ 2024 ಏಪ್ರಿಲ್ 26 ಶುಕ್ರವಾರ ನಡೆಯಲಿರುವ ಮತದಾನಕ್ಕೆ ಮತದಾರರು ಯಾವುದೇ ಪಕ್ಷದವರು ಕೊಡುವ ಸೀರೆ ಹಣ ಹಿಂಡ ಮತ್ತಿತರ ಆಸೆಗಳಿಗೆ ಒಳಗಾಗದ ಜಾಗೃತಿಯಿಂದ ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡಿದ ಅದರ ಸಮರ್ಥ ನಾಯಕರನ್ನ ಚುನಾಯಿಸುವುದರ ಮೂಲಕ ದೇಶದ ಪ್ರಗತಿಗೆ ಹಾಗೂ ಮುಂಬರುವ ಪೀಳಿಗೆಗೆ ಅಡಿಪಾಯ ಹಾಕಿಕೊಟ್ಟಂತೆ ಸಲ್ಲಿಸಿದ್ದಾರೆ. ಕಳೆದ ಬಾರಿ ಮತದಾನವು 79% ಮತದಾನವಾಗಿತ್ತು. ಟೌನ್ ಲಿಮಿಟ್ಗಳಲ್ಲಿ ಕೇವಲ 26% ಮತದಾನವಾಗಿತ್ತು. ಆದರೆ ಈ ಬಾರಿ ಹೆಚ್ಚಿನ ಮತದಾನ ಮಾಡಬೇಕು, ಪ್ರತಿಯೊಬ್ಬರು ಸಹ ಮತದಾನ ಮಾಡಬೇಕೆಂದು ಬೈಕ್ ರ್ಯಾಲಿ ಮೂಲಕ ಪ್ರತಿಯೊಂದು ವಾರ್ಡ್ಗಳಿಗೆ ಹಳ್ಳಿಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಮತದಾನ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದ ಉತ್ತಮ ವ್ಯವಸ್ಥೆಯನ್ನ ಆಯ್ಕೆ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ಮತದಾನದ ಹಕ್ಕು ಪಡೆದಿರುವ ಮತದಾರ ಸರ್ಕಾರವನ್ನ ರಚಿಸುವುದರಲ್ಲಿ ಉತ್ತಮ ಜನಪರ ಕಾಳಜಿರುವ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಲು ಸುಸ್ಥಿರ ಹಾಗೂ ಅಭಿವೃದ್ಧಿಯನ್ನ ಒದಗಿಸುವ ಆರೋಗ್ಯ ಯೋಗ್ಯರು ಯಾರೆಂದು ನೀವೇ ನಿರ್ಧರಿಸಬೇಕು ಎಂದು ಹೇಳಿದರು. ಸ್ವೀಪ್ ಸಮಿತಿ ವತಿಯಿಂದ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳಿಂದ ಪಿಡಿಒ ಹರೀಶ್ ಮತದಾರರ ಕರ್ತವ್ಯ ಜವಾಬ್ದಾರಿಗಳ ವಿಧಿವಿಧಾನಗಳ ಪ್ರತಿಜ್ಞೆ ಮಾಡಿಸಿದರು. ಜಾಥಾ ಯಾರ್ಯು ತಾಲೂಕು ಪಂಚಾಯತ್ ಆವರಣದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆರಂಭಗೊಂಡು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆಜಾದ್ ರಸ್ತೆ, ಟೋಲ್ ಗೇಟ್, ಕುಶಾಲ್ ನಗರ ಹಾಗೂ ಪಟ್ಟಣದ ಆಸ್ಪತ್ರೆ ಬೀದಿಯಲ್ಲಿ ಮತದಾರರ ಮತದಾನ ಜಾಗೃತಿ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿಗಳಾದ ರಮೇಶ್, ದಂಡಾಧಿಕಾರಿಗಳಾದ ಮೇಘನಾ, ಪಿಡಿಒ ಅಧಿಕಾರಿಯಾದ ಆದಿತ್ಯ, ಹರೀಶ್, ಇಒ ರಾಮಕೃಷ್ಣ ಮತ್ತಿತರರು ಹಾಜರಿದ್ದರು. ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಿತ ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಇದೊಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಎಲ್ಲ ಗೊತ್ತಿರೋ ಹಾಗೆ 2024ನೇ ಲೋಕಸಭಾ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೆಯಲಿದೆ. ನಮ್ಮ ಸಕಲೇಶಪುರ ತಾಲೂಕಲ್ಲಿ ಲಾಸ್ಟ್ ಟೈಮು 79% ಅಷ್ಟು ಮತದಾನ ಆಗಿತ್ತು. ಮತ್ತು ನಮ್ಮ ಟೌನ್ ಏರಿಯಾಸಲ್ಲಿ ಬರೀ 76% ಆಗಿತ್ತು. ಹಾಗಾಗಿ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗಬೇಕು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮತದಾರರಿಗೆ ಇದನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಬೈಕ್ ಜಾಥಾ ಮುಖಾಂತರ ನಾವು ಶುರು ಮಾಡ್ತೀವಿ. ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಹಲವಾರು ರೀತಿಯಲ್ಲಿ ಮತದಾನದ ಜಾಗೃತಿಯನ್ನು ನಾವು ಮೂಡಿಸ್ತೀವಿ. ಕಡ್ಡಾಯವಾಗಿ ಎಲ್ಲರೂ 26ನೇ ತಾರೀಕು ಬಂದು ತಮ್ಮ ಮತವನ್ನು ಚಲಾಯಿಸಿ ಅಂತ ನಾನು ಸಕಲೇಶಪುರದ ಮತದಾರರಿಗೆ ಎಲ್ಲರಿಗೂ ಕೇಳ್ತೀನಿ.